ನಮಸ್ಕಾರ. ಇನ್ವೆಸ್ಟ್ಮೆಂಟ್ ಗೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋದು, ಸೊಸೈಟಿಗಳಲ್ಲಿ ಡೆಪಾಸಿಟ್ ಮಾಡೋದು ಎಲ್ಲ ಮಾಡ್ತಾ ಇರ್ತೇವೆ. ಇನ್ನು ಕೆಲವರು ಜಾಗವನ್ನ ಪರ್ಚೇಸ್ ಮಾಡ್ತಾರೆ, ಚಿನ್ನವನ್ನ ಪರ್ಚೇಸ್ ಮಾಡ್ತಾರೆ. ಇದೆಲ್ಲವನ್ನು ಬಿಟ್ಟು ಮತ್ಯಾವ ಸೆಕ್ಟರ್ ಅಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಬಹುದು? ಮ್ಯೂಚುವಲ್ ಫಂಡ್. ಕೆಲವರಿಗೆಲ್ಲ ಶೇರ್ ಮಾರ್ಕೆಟ್ ಅಂದ್ರೆ ಅಯ್ಯೋ ನಮಗೆ ಹೆದರಿಕೆ ಆಗ್ತಾ ಇದೆ, ಶೇರ್ ಅಲ್ಲಿ ನಮಗೆ ಅದು ಏನೋ ಅದರಲ್ಲಿ ಅನುಭವ ಇಲ್ಲ, ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದೆಲ್ಲ ಕೇಳ್ತಾ ಇರ್ತಾರೆ. ಷೇರು ವ್ಯವಹಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದಲ್ಲಿ ನೀವು ಅದಕ್ಕೆ ಇನ್ವೆಸ್ಟ್ ಮಾಡುವುದು ಅತ್ಯುತ್ತಮ. ಆದರೆ ಅದರಲ್ಲಿ ಸರಿಯಾದ ನಿಮಗೆ ಮಾಹಿತಿ ಇಲ್ಲದೆ ಇದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ಫೀಲ್ಡ್ ಇದೆ, ಮ್ಯೂಚುವಲ್ ಫಂಡ್ಗಳು. ಇದರಲ್ಲಿ ಹೇಗೆ ಕೇಳಿದ್ರೆ, ನಾವು ಹಣವನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದನ್ನ ಆ ಮ್ಯೂಚುವಲ್ ಫಂಡ್ ಕಂಪನಿಯವರು ಷೇರಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಬಂದ ಲಾಭವನ್ನ ನಿಮಗೆ ಯೂನಿಟ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ರೇಟ್ ಏರಿದ ಹಾಗೆ ನಿಮಗೂ ಕೂಡ ಇನ್ವೆಸ್ಟ್ಮೆಂಟಿನ ನೀವು ಏನು ಮಾಡಿರ್ತೀರ ಇನ್ವೆಸ್ಟ್ಮೆಂಟ್ ಅದಕ್ಕೆ ಲಾಭ ಬರ್ತಾ ಹೋಗ್ತದೆ. ಸಾಮಾನ್ಯವಾಗಿ ಈಗಿನ ಮಾರ್ಕೆಟ್ ನಲ್ಲಿ, ಶೇರ್ ಮಾರ್ಕೆಟ್ ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ವ್ಯವಹಾರದಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಮುಖ್ಯವಾಗಿ ವಾರ್ಷಿಕವಾಗಿ ನಾನು ಸಾಮಾನ್ಯ ಒಂದು 30 ವರ್ಷದಿಂದ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಕೆಲವು ಕಂಪನಿಗಳ ಮ್ಯೂಚುವಲ್ ಫಂಡ್ಗಳನ್ನು ನೋಡಿದಾಗ, ಸ್ಟಡಿ ಮಾಡಿದಾಗ ಒಂದು 15%, 12ರಿಂದ 15% ಗ್ರೋತ್ ಎವರೇಜ್ ಆಗಿ ಸಿಗ್ತಾ ಇದೆ. ಒಂದು ವರ್ಷ ಏನೂ ಗ್ರೋತ್ ಇಲ್ಲದೆ ಹೋಗಬಹುದು, ಶೇರ್ ಮಾರ್ಕೆಟ್ ಬೀಳ್ಬಹುದು. ಒಂದು ವರ್ಷ ಶೇರ್ ಮಾರ್ಕೆಟ್ ಏಳ್ಬಹುದು, 30% ವರೆಗೂ ಗ್ರೋತ್ ಬರಬಹುದು. ಸೊ ಎವರೇಜ್ ಆಗಿ ಸರಾಸರಿಯಲ್ಲಿ ನಿಮಗೆ 12ರಿಂದ 15% ಬೆಳವಣಿಗೆಯನ್ನ ನಾವು ಈ ಕ್ಷೇತ್ರದಲ್ಲಿ ನೋಡಿದ್ದೇವೆ. ಹಾಗಂತ ಎಲ್ಲಾ ಮ್ಯೂಚುವಲ್ ಫಂಡ್ಗಳಲ್ಲೂ ಅಲ್ಲ, ಕೆಲವು ಸೆಕ್ಟರ್ಗಳಲ್ಲಿ, ಕೆಲವು ಮ್ಯೂಚುವಲ್ ಫಂಡ್ಗಳಲ್ಲಿ ಅತ್ಯುತ್ತಮ ಫಂಡ್ಗಳಿವೆ. ಅಂತ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ಸಾಮಾನ್ಯವಾಗಿ ಎವರೇಜ್ ಅಂದ್ರೆ ಒಂದು 5 ವರ್ಷ ಅಥವಾ 7 ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಕಾಯ್ಲಿಕ್ಕೆ ರೆಡಿ ಇದ್ದಲ್ಲಿ ನಿಮಗೆ 12ರಿಂದ 15% ವರೆಗೂ ಒಳ್ಳೆ ರೀತಿಯಲ್ಲಿ ಗ್ರೋತ್ ಈಗಲೂ ಸಿಗ್ತಾ ಇದೆ. ಈ ಮೂಮೆಂಟ್ ಅಲ್ಲಿ ಶೇರ್ ಮಾರ್ಕೆಟ್ ಬೀಳ್ತಾ ಇದೆ. ನಮ್ಮಲ್ಲಿ ಹೆಚ್ಚಿನ ಜನರ ತಲೆಬಿಸಿ ಕೇಳಿದ್ರೆ, ಶೇರ್ ಮಾರ್ಕೆಟ್ ಅತಿ ಎತ್ತರಕ್ಕೆ ಏರಿದಾಗ ಎಲ್ಲರೂ ಇನ್ವೆಸ್ಟ್ಮೆಂಟ್ ಅಂತ ಒಳಗ್ ಬರ್ತಾರೆ. ಆ ಟೈಮಲ್ಲಿ ಮಾರ್ಕೆಟ್ ಬೀಳ್ಲಿಕ್ಕೆ ಶುರು ಆಗತ್ತೆ. ಹಾಕಿದ ದುಡ್ಡು ಹೋದ ಕೂಡಲೇ ಅಯ್ಯೋ ಶೇರ್ ಮಾರ್ಕೆಟ್ ದಗಲ್ಬಾಜಿ, ಮೋಸ, ಗ್ಯಾಂಬ್ಲಿಂಗ್ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತೀರಾ. ಪ್ರಾಬ್ಲಮ್ ಅದಲ್ಲ. ಶೇರ್ ಮಾರ್ಕೆಟ್ ಬಿದ್ದಾಗ ಅಂದ್ರೆ ಈಗ ಸಾಮಾನ್ಯವಾಗಿ ಶೇರ್ ಮಾರ್ಕೆಟ್ ಇಳಿಕೆಯಲ್ಲೇ ಇದೆ. ಈ ಹಂತದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಲ್ಲಿಂದ 5ರಿಂದ 7 ವರ್ಷ ನೀವು ಕಾಯ್ಲಿಕ್ಕೆ ರೆಡಿ ಇದ್ರೆ ಇದು ಸೈಕಲ್ ಚಕ್ರ ತಿರ್ಗದಾಗೆ. ಶೇರ್ ಮಾರ್ಕೆಟ್ ಏರುತ್ತೆ, ಪುನಃ ಇಳಿಕೆ ಬರುತ್ತೆ, ಮತ್ತೆ ಏರುತ್ತೆ, ಮತ್ತೆ ಇಳಿಕೆ ಬರುತ್ತೆ. ಆದ್ರೆ ಒಳ್ಳೊಳ್ಳೆಯ ಶೇರುಗಳು ಅಥವಾ ಒಳ್ಳೊಳ್ಳೆಯ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಆ ಇನ್ನೊಂದು ಚಕ್ರ, ಸೈಕಲ್ ಚಕ್ರ ಮೇಲೆ ಬಂದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯ ರಿಟರ್ನ್ಸ್ ಖಂಡಿತವಾಗಿಯೂ ಈ ಫೀಲ್ಡ್ ನಲ್ಲಿ ಸಿಗ್ತದೆ. ನಮ್ಮ ಆಫೀಸ್ ನಲ್ಲಿಯೂ ಕೂಡ ಈ ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟ ಇನ್ವೆಸ್ಟ್ಮೆಂಟ್ ಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೇವೆ, ಅಪ್ಲೈ ಮಾಡಿ ಕೊಡ್ತಾ ಇದ್ದೇವೆ, ಪರ್ಚೇಸ್ ಕೂಡ ಮಾಡಬಹುದು. ನಾವು ಆ ವ್ಯವಹಾರವನ್ನ ಮಾಡಿ ಕೊಡ್ತಾ ಇದ್ದೇವೆ. ಸೊ ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವುದು, ಅದಕ್ಕೆ ಬೇಕಾದ ಮಾಹಿತಿಗಳನ್ನು ನಾವು ಇಲ್ಲೇ ಕೊಡ್ತೇವೆ. ನಾನು ಅದನ್ನ ಈ ವಿಡಿಯೋದಲ್ಲಿ ಹೇಳುವ ಹಾಗಿಲ್ಲ, ಬೇರೆ ಬೇರೆ ಕಂಪನಿಗಳದೆಲ್ಲ ಇದೆ. ಅದರಲ್ಲಿ ಸೆಲೆಕ್ಟೆಡ್ ಶೇರ್ಸ್ ಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಒಳ್ಳೆಯ ಲಾಭ ಸಿಗ್ತದೆ. ಖಂಡಿತವಾಗಿಯೂ ಇದು ಮಾಡಿ, ಅಪ್ಲೈ ಮಾಡಿ. ಮತ್ತೆ ಈ ಮೂಮೆಂಟ್ ಅಲ್ಲಿ ಮಾರ್ಕೆಟ್ ಇನ್ನೂ ಡೌನ್ ಹೋಗುತ್ತೋ? ಡೌನ್ ಹೋಗ್ಬಹುದು, ಇನ್ನೂ ಕೂಡ ಸ್ವಲ್ಪ ಡೌನ್ ಹೋಗ್ಬಹುದು, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಶೇರ್ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ ಬರ್ಬಹುದು. ಯಾಕಂದ್ರೆ ಜಾಗತಿಕವಾಗಿ ಯುದ್ಧದ ಸನ್ನಿವೇಶ ಇರುವಂತ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಬಂದೇ ಬರುತ್ತೆ. ಆದ್ರೆ ತಳಮಟ್ಟ ಯಾವುದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಈ ಯುದ್ಧದ ದೆಸೆಯಿಂದ ಯಾವ ಮಟ್ಟದವರೆಗೆ ಶೇರ್ ಮಾರ್ಕೆಟ್ ಡೌನ್ ಹೋಗುತ್ತಂತ ನನಗೂ ಸಾಧ್ಯತೆಯನ್ನ ಹೇಳಲಿಕ್ಕಿಲ್ಲ. ಎಲ್ಲರೂ ಹೇಳ್ತಾರೆ 22,000 ನಿಫ್ಟಿ ಬರುತ್ತೆ, ಅದೆಲ್ಲದೂ ಒಂದು ಅಂದಾಜು ಅಷ್ಟೇ. ಆದ್ರೆ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇರುವವರು ಖಂಡಿತವಾಗಿಯೂ ಈ ಮೂಮೆಂಟ್ ಅಲ್ಲಿ ನೀವು ಸಿಂಗಲ್ ಪ್ರೀಮಿಯಂ ಆಗಿ ಒಂದೇ ಸರಿ ಅಮೌಂಟ್ ಅನ್ನ ಕಟ್ಟಿ ಇಡ್ತೇನೆ ಮ್ಯೂಚುವಲ್ ಫಂಡಿಗೆ ಅಂತ ಹೇಳೋದಾದ್ರೆ, ಈಗಿನ ಮೂಮೆಂಟ್ ಅಲ್ಲಿ ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ 1 ಲಕ್ಷ ಮಾಡುವುದು ಬೇಡ, 50,000 ಇನ್ವೆಸ್ಟ್ ಮಾಡಿ. ಮಾರ್ಕೆಟ್ ಇನ್ನೂ ಡೌನ್ ಬಂತ, ಆ ಮೂಮೆಂಟ್ ಅಲ್ಲಿ ಮತ್ತೆ 50,000 ಇನ್ವೆಸ್ಟ್ ಮಾಡಿ. ಇಲ್ಲ ನೀವು ಸಿಪ್ ಅಂದ್ರೆ ಈ ತಿಂಗಳ ನನ್ನ ಅಕೌಂಟ್ ಅಲ್ಲಿ ಕಟ್ ಆಗ್ಲಿ, ನನ್ನ ಅಕೌಂಟ್ ಇಂದ ಪ್ರತಿ ತಿಂಗಳು ಇಂತಿಷ್ಟು ರೂಪಾಯಿ ಮ್ಯೂಚುವಲ್ ಫಂಡಿಗೆ ಹೋಗ್ಲಿ ಅನ್ನುವಂತಿದ್ರೆ ಈ ಮೂಮೆಂಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡುವುದು ಅತ್ಯುತ್ತಮ ಸಮಯ. ಯಾಕೆ ಕೇಳಿದ್ರೆ ಇಲ್ಲಿಂದ ಮಾರ್ಕೆಟ್ ಇನ್ನೂ ಕೂಡ 1 ವರ್ಷ ಸ್ವಲ್ಪ ಮಟ್ಟಿಗೆ ಡೌನ್ ಟ್ರೆಂಡ್ ಅಲ್ಲೇ ಇರಬಹುದು. ಅಂತ ಮೂಮೆಂಟ್ ಅಲ್ಲಿ ನಿಮಗೆ ನೀವು ಮಾಡಿದಂತ ಇನ್ವೆಸ್ಟ್ಮೆಂಟ್ ಗೆ ಹೆಚ್ಚು ಹೆಚ್ಚು ಯೂನಿಟ್ಸ್ ಗಳು ಅಲರ್ಟ್ ಆಗ್ತಾ ಹೋಗ್ತದೆ. ಮುಂದೆ ಶೇರು ಮಾರ್ಕೆಟ್ ಪುನಃ ಏರಿಕೆ ಹಾದಿಗೆ ಬಂದಾಗ ನೀವು ಇನ್ವೆಸ್ಟ್ ಮಾಡಿದಂತ, ಈಗ ಆಲ್ರೆಡಿ ಕಡಿಮೆ ರೇಟಿಗೆ ಏನ್ ನಿಮಗೆ ಯೂನಿಟ್ ಸಿಕ್ಕಿರತ್ತೆ ಅದರ ರೇಟ್ ಏರಿದಾಗ ನಿಮಗೆ ಖಂಡಿತವಾಗಿ ಒಳ್ಳೆಯ ಲಾಭವನ್ನು ಸಿಗುತ್ತೆ. ಹಾಗಂತ ಹೇಳಿ ಈಗ ನನಗೆ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದೆ 2 ತಿಂಗಳು ಒಂದು 10,000 20,000 ಕಟ್ ಆಗಿದೆ ಅಕೌಂಟ್ ಇಂದ,
ನನ್ನ ಶೇರ್ ಮಾರ್ಕೆಟ್ ಬಿತ್ತು, ನನ್ನ ವ್ಯಾಲ್ಯೂ ಅಲ್ಲಿ ಮ್ಯೂಚುವಲ್ ಫಂಡ್ ವ್ಯಾಲ್ಯೂ 18,000 ಇದೆ. ಡೆಫಿನೆಟ್ ಆಗಿ ನೀವು ಹೆದರ್ಕೊಳ್ಬೇಡಿ, ಏನೂ ಆಗುದಿಲ್ಲ. ಯಾಕಂದ್ರೆ ಇಂಡಿಯಾದ ಜನಸಂಖ್ಯೆ 140 ಕೋಟಿ ಅಂತ ಹೇಳ್ತಾರೆ. ನಮ್ಮ ಮಾರ್ಕೆಟ್ ಏನು ಸಣ್ಣದಿಲ್ಲ. ಶೇರ್ ಮಾರ್ಕೆಟ್ ಬಿದ್ರೂ ಕೂಡ ಅಷ್ಟೇ ವೇಗವಾಗಿ ಇನ್ನೊಂದು 1 ವರ್ಷ ಅಥವಾ 2 ವರ್ಷದಲ್ಲೂ ಪಿಕಪ್ ಆಗಿ ಪುನಃ ಏರಿಕೆ ಬರುತ್ತೆ, ಎಲ್ಲೂ ಹೋಗುದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅತಿ ದೊಡ್ಡ ಮಾರ್ಕೆಟ್ ನಮ್ದು. ವರ್ಲ್ಡ್ ಅಲ್ಲಿ ಕೂಡ ನಮ್ಮ ಮಾರ್ಕೆಟ್ ಅತಿ ದೊಡ್ಡದಿದೆ. ಜನಸಂಖ್ಯೆ ಜಾಸ್ತಿ ಇರ್ಲಿಕ್ಕೆ ಹೋಗಿ ವ್ಯವಹಾರಗಳು ಇನ್ನೂ ಜಾಸ್ತಿ ಆಗತ್ತೆ ವಿನ ಕಡಿಮೆ ಅಂತೂ ಆಗುದಿಲ್ಲ. ಇದು ಶಾರ್ಟ್ ಟರ್ಮ್ ಟ್ರೆಂಡ್. 1 ವರ್ಷ ಅಥವಾ 1.5 ವರ್ಷ ತೊಂದರೆಗಳು ಇದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ನಮಗೆ ಇಲ್ಲಿ ಬೇರೆ ಬೇರೆ ಕ್ರೂಡ್ ಆಯಿಲ್ ಇಂದ ಪ್ರಾಬ್ಲಮ್, ಗೋಲ್ಡ್ ಇಂದ ಪ್ರಾಬ್ಲಮ್, ಇದೆಲ್ಲ ಬಂದಾಗ ಮ್ಯೂಚುವಲ್ ಫಂಡ್ಗಳು ಸ್ವಲ್ಪ ಮಟ್ಟಿಗೆ ಹೊಡೆತ ತಿಂತ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಇದು ಈ ಮೂಮೆಂಟ್ ಅಲ್ಲಿ ಇನ್ವೆಸ್ಟರ್ಸ್ ಗಳು ಒಳಗೆ ಬರಬೇಕು, ಹೊರಗೆ ಹೋಗುವಂತ ಸಮಯ ಅಲ್ಲ. ಮಾರ್ಕೆಟ್ ಏರಿದಾಗ, ಅತಿ ಏರಿಕೆಯಲ್ಲಿ ಇದ್ದಾಗ ಇನ್ವೆಸ್ಟರ್ಗಳು ಹೊರಗೆ ಹೋಗ್ಬೇಕು, ಸೇಲ್ ಮಾಡ್ಕೊಂಡು ಲಾಭ ತಗೊಳ್ಬೇಕು. ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಸಾಮಾನ್ಯ ಜನರಿಗೆ ತಿಳುವಳಿಕೆ ಇರುವುದು ಕಡಿಮೆ ಇರ್ಲಿಕ್ಕೆ ಹೋಗಿ ಎಲ್ಲರೂ ಶೇರ್ ಮಾರ್ಕೆಟ್ ಏರಿದಾಗ ಇನ್ವೆಸ್ಟರ್ ಆಗಿ ಬದಲಾಗ್ತಾರೆ, ಒಳಗೆ ಬರ್ತಾರೆ ಬೈಯರ್ಸ್ ಅಂತ, ಇಳಿಕೆ ಆದಾಗ ಸೆಲ್ಲರ್ಸ್ ಅಂತ ಹೊರಗೆ ಓಡ್ತಾರೆ. ಆಕ್ಚುಲಿ ಈ ಮೂಮೆಂಟ್ ಅಲ್ಲಿ ಶೇರ್ ಗಳಲ್ಲಿಯೋ ಮ್ಯೂಚುವಲ್ ಫಂಡ್ ಗಳಲ್ಲಿಯೋ ಇನ್ವೆಸ್ಟ್ ಮಾಡಬೇಕು, ಪರ್ಚೇಸ್ ಮಾಡಿ, ತಿಂಗಳ ಸಿಪ್ ಕಟ್ಟಿ. ನಿಮಗೆ ಒಂದು 20,000 ಸ್ಯಾಲರಿ ಇದ್ರೆ ನಿಮಗೆ ಉಳಿತಾಯ ಅಂತ ಹೇಳಿ ಒಂದು 2,000, ಓಕೆ, ನೋ ಪ್ರಾಬ್ಲಮ್, ಮಾಡಿ. ಈ ಮೂಮೆಂಟ್ ಅಲ್ಲಿ ಶೇರ್ ಮ್ಯೂಚುವಲ್ ಫಂಡ್ ಗಳಲ್ಲೂ ಇನ್ವೆಸ್ಟ್ ಮಾಡಿ. ಡೆಫಿನೆಟ್ ಆಗಿ ನಿಮಗೆ ಲಾಭ ಬರ್ತದೆ ವಿನ ಲಾಸ್ ಅಂತೂ ಆಗುದಿಲ್ಲ. ಬಟ್ ನೀವು ಸಣ್ಣ ಸಮಯವನ್ನ ಅದಕ್ಕೆ ನಿಗದಿಪಡಿಸಬೇಡಿ. ಮಿನಿಮಮ್ 5 ರಿಂದ 7 ವರ್ಷ ಕಾಯ್ಲಿಕ್ಕೆ ರೆಡಿ ಇರ್ತೇನೆ ಅನ್ನುವಾಗಿದ್ರೆ ಖಂಡಿತವಾಗಿ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿ. ಮ್ಯೂಚುವಲ್ ಫಂಡ್ ಗಳಲ್ಲಿ ಖಂಡಿತವಾಗಿಯೂ ಲಾಸ್ ಆಗುವುದಿಲ್ಲ. ಬಟ್ ಸೆಲೆಕ್ಟೆಡ್ ಆ ಫೀಲ್ಡ್ ನಲ್ಲಿ ಗೊತ್ತಿರುವವರ ಹತ್ತಿರ ನೀವು ಯಾವ ಮ್ಯೂಚುವಲ್ ಫಂಡಿಗೆ ಸೆಕ್ಟರ್ಗೆ ಹಾಕಬೇಕಂತ ಮಾಹಿತಿಯನ್ನ ಪರಿಶೀಲಿಸಿಕೊಂಡು, ಅದು ಲಾಸ್ಟ್ ಎಷ್ಟು ವರ್ಷದಿಂದ ಇದೆ ಆ ಮ್ಯೂಚುವಲ್ ಫಂಡ್, ಅದರಲ್ಲಿ ಎಷ್ಟು % ರಿಟರ್ನ್ ಇಷ್ಟರವರೆಗೆ ಬಂದಿದೆ, ಇದನ್ನ ಎಲ್ಲವನ್ನ ನೋಡ್ಕೊಂಡು ಖಂಡಿತವಾಗಿ ಇನ್ವೆಸ್ಟ್ ಮಾಡಿ. ಒಳ್ಳೇದಾಗುತ್ತದೆ. ಒಳ್ಳೇದಾಗಲಿ. ಧನ್ಯವಾದಗಳು.